ಈ ವಿಷಯ ಯಾವುದೇ ಕಾರಣಕ್ಕೂ ಸತ್ಯನಿಗೆ ಗೊತ್ತಾಗಬಾರದು. ಹಾಗಂತ ನನ್ನ ಮಾತು ಕೊಡಮ್ಮ. ಅತ್ತೆ ಏನಾಯ್ತು? ಇಲ್ಲೇನ್ ಮಾಡ್ತಿದ್ದೀರಾ? ಅದು ಕೃಷ್ಣ ಯಾಕೋ ತುಂಬಾ ನೆನಪಾಗ್ತಾ ಇದ್ದ, ಅದಕ್ಕೆ ಇಲ್ಲಿ ನಿಂತ್ಕೊಂಡೆ. ಅತ್ತೆ ಯಾಕೋ ತುಂಬಾ ಗಾಬರಿ ಆಗಿದ್ದೀರಾ ನೀವು? ಗಾಬರಿನಾ? ಇಲ್ಲಮ್ಮ, ಅಯ್ಯೋ ಇಲ್ಲ. ಬನ್ನಿ ಬನ್ನಿ. ಹಲೋ, 1 ನಿಮಿಷ. ಮನೆವರೆಗೂ ಬಂದು ಸಾರಿ ಕೇಳಿದಕ್ಕೆ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ, ನನ್ನ ತಪ್ಪು ನನಗೆ ಅರ್ಥ ಆಯ್ತು, ಅದಕ್ಕೆ ಕೇಳಿದೆ. ಯಾಕೆ ನಗು? ಕುರಿನ್ ಕಾಯೋದಕ್ಕೆ ನರಿ ಬುದ್ಧಿ ಇರ್ಬೇಕಂತೆ. ಆದ್ರೆ ನರಿ ನಾನೇ ಹುಲಿ ಅಂದ್ಕೊಳ್ಳೋದು ತಪ್ಪಲ್ವಾ? ಚಿದ್ದಗ್ನಿ ಬಾಯಿ. ನೀನ್ ರಾಜಕೀಯದಲ್ಲಿ ಪಳಗ್ಬೇಕು ಅಂದ್ಕೊಂಡಿದ್ಯಾ? ನಿನ್ ಮಾತನ್ನ ಪಾಪ ಈ ಏರಿಯಾ ಜನ ನಂಬೋದೇನೋ, ಆದ್ರೆ ನಾನಲ್ಲ. ಚೆನ್ನಾಗೆ ಆಕ್ಟ್ ಮಾಡ್ತೀಯ, ಆದ್ರೆ ಈ ನಾಟಕನ ನಿನಗ್ ಓಟ್ ಹಾಕೋ ಜನರ ಮುಂದೆ ಮಾಡು, ಗೆದ್ರು ಗೆಲ್ಬೋದು. ನಿನ್ನಂತ ಓಲ್ಡ್ ಮಾಡೆಲ್ ರೌಡಿಗೆ ಇಷ್ಟು ತಲೆ ಓಡ್ಬೇಕಂದ್ರೆ ಈ ಜನರೇಷನ್ ಅಲ್ಲಿ ಹುಟ್ಟಿ ನಿನ್ನಂತ ಎಷ್ಟೇ ಜನ ತುಳಿದ್ರು ಜನರ ಆಶೀರ್ವಾದದ ಮೇಲೆ ನಿಂತಿರೋ ಈ ಸತ್ಯಗೆ ಇನ್ನೆಷ್ಟು ತಲೆ ಓಡ್ಬೇಡ. ಮುಖವಾಡ ಹಾಕೊಂಡ್ ಜನರನ್ನ ಯಾಮಾರ್ಸೋದು ನಿಮ್ ಸ್ಟೈಲು, ಆದ್ರೆ ಮುಖವಾಡ ಹಾಕಿರೋರ್ನೇ ಯಾಮಾರ್ಸೋದು ನಮ್ ಸ್ಟೈಲ್. ನಿಮಗ್ ನಮ್ಮಪ್ಪ ಗೊತ್ತು, ಅವ್ರ ಕಾರ್ ರಿಪೇರಿ ಮಾಡ್ಕೊಟ್ರು. ಇಂತ ಕಾಗಕ್ಕ ಗುಬ್ಬಕ್ಕನ ಕತೆ ಎಲ್ಲ ನಮ್ಮಮ್ಮ ನಂಬೋದು, ನಾನಲ್ಲ. ನಿಮ್ ಪರಿಚಯ ನಮ್ಮಪ್ಪಂಗಿರೋದಿರ್ಲಿ, ನಿಮ್ಮಂತವ್ರನ್ನ ನಮ್ಮಪ್ಪ ಹತ್ರಕ್ಕೂ ಬಿಟ್ಕೊಂಡಿರಲ್ಲ. ಒಳಗಡೆ ನಮ್ಮಮ್ಮ ಇದ್ರು ಅಂತ ಸುಮ್ಮನೆ ನಿನ್ ಮಾತುಗಳನ್ನ ಕೇಳಿಸ್ಕೊಂಡಿದ್ದೆ. ಪರವಾಗಿಲ್ಲ, ಆಕ್ಟಿಂಗ್ ಚೆನ್ನಾಗೇ ಮಾಡ್ತೀಯ. ಈ ಸತ್ಯ ಪಗಡೆ ಆಡೋದಕ್ ಶುರು ಮಾಡಿದ್ರೆ ಕಾಯ್ ಕೊಡದೆ ಹಣ್ಣು ಮಾಡ್ತಾಳೆ, ನೋಡ್ತೀಯಾ? ಏನೋ ಚಿಕ್ಕ ಹುಡುಗಿ ಅಯ್ಯೋ ಪಾಪ ಅಂತ ಸುಮ್ಮನಿದ್ರೆ ಅತಿ ಆಯ್ತು ನಿಂದು. ನಿನ್ನನ್ನು ಇಷ್ಟೆಲ್ಲ ಮಾತಾಡೋದಕ್ಕೆ ಬಿಟ್ಟಿದ್ದೆ ತಪ್ಪು. ನಾನ್ ಯಾರ ಮನೆಯಲ್ಲಿ ಹಣ್ಣು ಇಟ್ಬಿಟ್ಟು ಬರ್ತೀನೋ ಅವ್ರ ಮನೆಯಲ್ಲಿ ಹೆಣ ಬೀಳತ್ತೆ ಅಂತ ಅರ್ಥ. ನೋಡೇ ಬಿಡ, ನೀನಾ ನಾನಾ? ಆಟ ಆದಷ್ಟು ಬೇಗ ಶುರು ಮಾಡಿ. ನಾನ್ ರೆಡಿ.
ಅಲ್ಲಿ ನೋಡಿ ನಮ್ ಪ್ರೊಡ್ಯೂಸರೇ ಬಂದ್ರು. ಬಾಲ, ನಾನು ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ಅಲ್ಲ, ನೀನೇನೋ ದೊಡ್ಡ ದೊಡ್ಡದಾಗಿ ಪ್ಲಾನ್ ಮಾಡಿರ್ತೀಯ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಈ ಜನಗಳನ್ನೆಲ್ಲ ಗುಡ್ಡೆ ಹಾಕಿ ಏನ್ ಮಾಡ್ತಿದ್ಯಾ? ಇವ್ರನ್ನೆಲ್ಲ ಕಾಂಜಿ ಪಿಂಜಿ ಜನಗಳು ಅಂತ ಅನ್ಕೊಂಬೇಡಿ ಸಾರ್. ಒಬ್ಬೊಬ್ರು ಒಂದೊಂದು ವೆರೈಟಿಯಲ್ಲಿ ಆಕ್ಟ್ ಮಾಡ್ತಾರೆ. ಚಾನ್ಸ್ ಸಿಕ್ಕಿದ್ರೆ ಜಮಾಯಿಸ್ಬಿಡ್ತಾರೆ. ಬಾಲ, ಏನಿದೆಲ್ಲ? ಇರಿ ಸರ್, ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಮಹೇಶ್, ಲೇಡಿ ಆರ್ಟಿಸ್ಟ್ ನ ಕರ್ಸಿ. ಓಕೆ, ನೀನ್ ಬರವ. ಅಪ್ಪ ಮಗನೇ, ಯಾಕೋ? ಅಯ್ಯಯ್ಯ, ಈ ಟೋನೇ ಸರಿಗಿಲ್ಲ. ನೆಕ್ಸ್ಟ್ ಕರ್ಸು. ಬರಪ್ಪ. ಬಾಲ, ಹೇಗಿದ್ಯಾ ಮಗನೆ? ವಾವ್, ಮಹೇಶ, ಇವ್ರು ಸೆಲೆಕ್ಟ್. ಸೂಪರ್ ಸರ್. ನೀನ್ ಹೋಗಮ್ಮ, ಫೋನ್ ಮಾಡ್ತೀನಿ. ಸೂಪರ್ ಸರ್. ಇನ್ನೇನು ಅಪ್ಪ ಅಮ್ಮ ಇಬ್ರು ರೆಡಿ ಆದ್ರಲ್ಲ? ಏಯ್, ಅಪ್ಪ ಇನ್ನೂ ಸೆಲೆಕ್ಟ್ ಆಗಿಲ್ಲ, ಕರ್ಸ ಬೇರೆಯವ್ರನ್ನ. ರೀ, ನೀವು ಬನ್ರಿ. ಹಾಯ್ ಸನ್ನಿ, ಹೌ ಆರ್ ಯು ಮೈ ಬಾಯ್? ಯಾಕೋ ಅಪ್ಪನಿಗೆ ಫೋನ್ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮಗೆ? ಮಹೇಶ, ಇವ್ರನ್ನ ಓಕೆ ಮಾಡಿ. ಮತ್ತೆ ನನ್ನ ಓಕೆ ಅಂತ ಹೇಳಿದ್ರೆ? ಅಪ್ಪ ದುರ್ಯೋಧನ, ನೀನು ಓಕೆ ಮಾಡೋದಕ್ಕೆ ನಾನು ಇಲ್ಲಿ ಕುರುಕ್ಷೇತ್ರ ನಾಟಕನೂ ಮಾಡಿಸ್ತಿಲ್ಲ, ದ್ರೌಪದಿ ವಸ್ತ್ರಾಪರಣನೂ ಮಾಡಿಸ್ತಿಲ್ಲ. ಆ ರೀತಿ ಯಾವಾಗಾದ್ರೂ ವಸ್ತ್ರಾಪರಣ ಮಾಡೋವಾಗ ನಿನ್ನೆ ಕರಿತೀನಿ. ಹೊರಡಿನೋ. ಸದ್ಯ ಅಂತೂ ಅಪ್ಪ ಅಮ್ಮ ಸೆಲೆಕ್ಟ್ ಆದ್ರು. ನನ್ನ ಕಮಿಷನ್ ಪೇಮೆಂಟು ಫಿಕ್ಸ್ ಆಯ್ತು. ಸರ್, ನನ್ನ ಪೇಮೆಂಟು ನೀವು ಕೊಡ್ತೀರಾ ಇಲ್ಲ ಪ್ರೊಡ್ಯೂಸರ್ ಕೊಡ್ತಾರಾ ಸರ್? ಏನ್ ನಡೀತಿದೆ ಇಲ್ಲಿ? ಸರ್, ನಾನು ನಿಮ್ಗೆ ಏನ್ ಹೇಳಿದೆ? ನಿಮ್ ಕೆಲ್ಸ ಆಗಬೇಕು ಅಂದ್ರೆ ಇನ್ ಮುಂದೆ ನಾನ್ ಹೇಳ್ದಂಗೆ ನೀವ್ ಕೇಳಬೇಕು ಅಂತ. ನಾನೇನ್ ಮಾಡ್ತೀನಿ ಅಂತ ನೀವ್ ಕೇಳಬಾರ್ದು. ದಿವ್ಯಾ ಸ್ಲಮ್ ಏರಿಯಾದಲ್ಲಿ ಬೆಳೆದಿರೋ ಹುಡುಗಿ. ಅವಳೊಬ್ಳು ಚಿನ್ಕುರುಳಿ, ಮೀನಿನ ಮರಿ ಇದ್ದ ಹಾಗೆ. ಅವಳನ್ನ ಹಿಡಿಯಕ್ಕೆ ದೊಡ್ಡ ದೊಡ್ಡ ಬಲೆಗಳನ್ನ ಹಾಕಿದ್ರೆ ಹಾಗೆ ನುಸುಳ್ಕೊಂಡು ಹೋಗ್ಬಿಡ್ತಾಳೆ. ಅದಕ್ಕೆ ಎರೆಹುಳ ಸಿಕ್ಸಿ ಸಣ್ಣ ಗಾಳ ಹಾಕ್ಬೇಕು. ಆಗ್ಲೇ ಅವಳು ಲಾಕ್ ಆಗೋದು. ನಮ್ ಹುಡುಗಿ ಬುದ್ಧಿ, ನಮ್ ದೇವ್ರ ಬುದ್ಧಿ ನಮಗ್ ಗೊತ್ತಿರಲ್ವಾ? ಅವ್ರನ್ನ ನಮ್ ಸ್ಟೈಲಲ್ಲೇ ನಮ್ ಲೆವೆಲಲ್ಲೇ ಪಳಗಿಸ್ಬೇಕು. ಅದಕ್ಕೆ ಈ ಸೆಟಪ್ ಎಲ್ಲ. ಅದೆಲ್ಲ ಸರಿ, ಈಗ ನಾನೇನ್ ಮಾಡ್ಬೇಕು? ವೆರಿ ಸಿಂಪಲ್. ಇಬ್ರನ್ನ ಸೆಲೆಕ್ಟ್ ಮಾಡಿದೀನಿ. ಅವ್ರಿಗೆ ರಿಹರ್ಸಲ್, ಕಾಸ್ಟ್ಯೂಮ್ಸ್, ಊಟ, ತಿಂಡಿ, ಇರೋ ಜಾಗ, ಅದಕ್ಕೆಲ್ಲ ಏನೇನ್ ಖರ್ಚಾಗುತ್ತೋ ಒಬ್ಬ ಪ್ರೊಡ್ಯೂಸರ್ ಆಗಿ ನೀವೇ ನೋಡ್ಕೋಬೇಕು. ಪ್ರೊಡ್ಯೂಸರ್ ನಾನಾ? ಸರ್, ನನ್ನ ಕಮಿಷನ್ ಹೌದಲ್ವಾ ಪ್ರೊಡ್ಯೂಸರ್ ಸರ್? ಇದನ್ನು ಸೇರಿಸ್ಕೊಟ್ಬಿಡಿ. ಸರಿ ಬ್ರೋ, ಫೋನ್ ಕೊಡು. ಈಗ ಸತ್ಯ ಬರ್ತಾ ಇದ್ದಾಳೆ, ಅವಳು ಬಂದ್ ಕೂಡಲೇ ಕೊಟ್ಬಿಡ್ತೀನಿ. ಬ್ರೋ, ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಇರುತ್ತೆ. ಸತ್ಯ ಬರ್ತಾಳಂತೆ, ನೀವು ಜೊತೆ ಡೇಟಿಂಗ್ ಹೋಗ್ತಂತೆ, ಇದನ್ನ ನಂಬೇಕಾ? ನಂಬಲೇಬೇಕು ಸತ್ಯನ. ಸತ್ಯನ್ ಬಗ್ಗೆ ನಾನ್ ಹೇಳ್ತಿರೋ ವಿಷಯನೂ ನಂಬಲೇಬೇಕು. ನಾನ್ ಸತ್ಯನ್ ಬಗ್ಗೆ ಹೇಳ್ತಿರೋದೆಲ್ಲ ಸತ್ಯ. ನಾನ್ ಸತ್ಯನ್ ನಂಬ್ದ ಹಾಗೆ ನೀನು ನಾನ್ ಹೇಳ್ತಿರೋ ಸತ್ಯ ನಂಬಲೇಬೇಕು. ನೋಡು, ಕನ್ಫ್ಯೂಸ್ ಮಾಡ್ಬೇಡ. ಸತ್ಯನ್ ಮೇಲೆ ಏನೋ ನಂಗೆ ನಂಬಿಕೆ ಇದೆ, ಆದ್ರೆ ನೀನ್ ಸತ್ಯ ಬರ್ತಾಳೆ ಅಂತ ಹೇಳಿದ್ಯಲ್ಲ ಆ ಮಾತು, ಅದ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ನಂಬಿಕೆನೆ ಪ್ರೀತಿ ಬ್ರೋ. ಇವತ್ ಸತ್ಯ ಬಂದೇ ಬರ್ತಾಳೆ. ನಾವಿಬ್ರು ಡೇಟ್ ಹೋಗೇ ಹೋಗ್ತೀವಿ. ಇವತ್ತಿನ ಡೇಟ್ ನನಗೆ ತುಂಬಾ ಸ್ಪೆಷಲ್. ನನ್ ಸೈಕಾಲಜಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ
ನಾನಿವತ್ತು ಸತ್ಯನ್ ಸ್ವಲ್ಪ ಇಂಪ್ರೆಸ್ ಮಾಡಿದ್ರು ಅವಳು ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೊಂತಾಳೆ. ನಡೆಯುವಂತದ್ದು ಏನಾದ್ರು ಇದ್ರೆ ಹೇಳು ಬ್ರೋ, ಸುಮ್ನೆ ಈ ತರ ಕನ್ಸ್ ಕಾಣ್ಬೇಡ. ನಡೆದಿದ್ದೆಲ್ಲ ನೋಡಿನೂ ನಾನು ಹೇಳ್ತಿರೋದು ಕನ್ಸ್ ಅನ್ಸ್ತಾ ಇದೆಯಾ? ನೆನ್ನೆ ನೀನ್ ಪಾರ್ಕಿಗೆ ಬಂದಿದ್ದೆ ಅಂತ ನಂಗೆ ಗೊತ್ತು. ಅದು ನನ್ಗೇನೋ ಕೆಲ್ಸ ಇತ್ತು, ಅದಕ್ಕೆ ಆ ಕಡೆ ಬಂದಿದ್ದೆ. ನೋ ಪ್ರಾಬ್ಲಮ್. ನೀನ್ ಬಂದಿದ್ ಒಳ್ಳೇದೇ ಆಯ್ತು. ನಾನ್ ಸತ್ಯನ್ ಜೊತೆ ಖುಷಿಯಾಗಿರೋದ್ನ ನೀನ್ ನೋಡ್ದೆ. ಸತ್ಯ ನನ್ ಕಡೆ ಹೇಗ್ ವಾಲ್ತಾ ಇದ್ದಾಳೆ ಅಂತ ನಿನಗೆ ಈಗಾಗಲೇ ಗೊತ್ತಾಗಿರ್ಬೇಕಲ್ವಾ? ನೀನು ಸತ್ಯ ನಗ್ನಗ್ತಾ ಮಾತಾಡಿದ ಮಾತ್ರಕ್ಕೆ ಸತ್ಯ ನಿನ್ ಕಡೆ ವಾಲ್ತಾ ಇದ್ದಾಳೆ ಅಂತ ಅರ್ಥನಾ? ನಾನು ಸತ್ಯ ಇದೇ ತರ ಎಷ್ಟೊಂದ್ ಸತಿ ನಗ್ನಗ್ತಾ ಮಾತಾಡಿದೀವಿ ಗೊತ್ತಾ? ಬ್ರೋ, ನಿನ್ ವಿಷಯ ಬೇರೆ, ನನ್ ವಿಷಯ ಬೇರೆ. ನಿನಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ನಾನ್ ಸಿಂಗಲ್, ಸತ್ಯನೂ ಸಿಂಗಲ್. ನಾವಿಬ್ರು ಮಿಂಗಲ್ ಆಗೋ ಟೈಮಲ್ಲಿ ನೀನ್ ಮಧ್ಯ ಬಂದ್ ಕಿಂಡಲ್ ಮಾಡ್ಬೇಡ. ನೀನಿಲ್ಲಿ ಈಗ ಆರಾಮಾಗಿ ನಿಂತ್ಕೋ, ಮುಂದೆ ಏನಾಗುತ್ತೆ ಅಂತ ನಿಂಗೆ ಗೊತ್ತಾಗುತ್ತೆ. ಅಲ್ಲ ಬ್ರೋ, ಅದು ಬ್ರೋ ನಾನು ಹೇಳ್ದಲ್ಲ, ಇಲ್ಲಿ ನಿಂತ್ಕೊಂಡು ಚಿಲ್ ಮಾಡ್ತಾ ಇರೋ. ಈ ಫೋನಿನ ಅಗತ್ಯ ನಂಗೆ ಇನ್ನಿಲ್ಲ, ಯಾಕಂದ್ರೆ ಸತ್ಯ ಬರೋ ಟೈಮ್ ಆಯ್ತು. ವಾಚ್. ದೊಡ್ಡ ಅಡ್ಡಿ ಆತಂಕಗಳು ಏನಿಲ್ಲ ಅಂದ್ರು ಮದ್ವೆ ಕೆಲಸ ಯಾಕೆ ಮುಂದಕ್ಕೆ ಹೋಗ್ತಿಲ್ಲ ಅಂತ ನಮ್ ಗುರುಗಳನ್ನೇ ಒಂದ್ ಮಾತು ಕೇಳೋಣ ಅಕ್ಕ. ಅದು ಅಲ್ಲದೆ ಅವರಿಬ್ಬರ ಮಧ್ಯೆ ಎಲ್ಲ ಸರಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಕ್ಕ. ಹೀಗೆಲ್ಲ ಮಾತಾಡಿ ನಿನ್ ಮನಸ್ಸು ನೋಯಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಅಕ್ಕ. ಮದ್ವೆ ಅನ್ನೋದು ಚಿಕ್ಕ ವಿಷಯ ಅಲ್ಲ ಅಕ್ಕ. ಯಾವುದೋ ಒಂದು ಆತರದಿಂದನೋ ಗಡಿಬಿಡಿಯಿಂದನೋ ಒಂದು ಮದ್ವೆ ನಡಿಬಾರ್ದು. ನಾವು ಮಾಡೋ ಚಿಕ್ಕ ತಪ್ಪಿಂದ ಅವ್ರ ಜೀವನದಲ್ಲಿ ನಾಳೆ ದೊಡ್ಡ ಅನಾಹುತ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಕಡೆ. ಕಾರ್ತಿಕ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಮೊದಲೆಲ್ಲ ಅವನು ಹೀಗಿರ್ಲಿಲ್ಲ. ಅಂದ್ರೆ ಊರ್ಮಿಳಾ ಹೇಳಿದ್ದೆ ಸರಿನಾ? ಮನಸ್ಸಲ್ಲಿದ್ದ ಗೊಂದಲಗಳೆಲ್ಲ ಸರಿ ಹೋಯ್ತು, ಇನ್ಮೇಲೆ ನೆಮ್ಮದಿಯಾಗಿ ಮದುವೆ ಕಾರ್ಯಗಳನ್ನ ಮಾಡಬಹುದು ಅನ್ಕೊಂಡ್ರೆ ಮತ್ತೇನೇನೋ ಆಗಿ ನೆಮ್ಮದಿ ಹಾಳು ಮಾಡ್ತಿದ್ಯಲ್ಲಪ್ಪ. ಕಾರ್ತಿಕ್ ಜೊತೆ ಮಾತಾಡಿ ಅಂತ ಇವ್ರಿಗೆ ಹೇಳಿದ್ರೆ ಅಂಥದ್ದೇನು ಆಗಿಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ನನಗೆ ಬುದ್ಧಿ ಹೇಳ್ತಾರೆ. ಲಕ್ಷ್ಮಣಂಗೆ ಹೇಳಿದ್ರೆ ಅವನು ಹಾಗೆ ಹೇಳ್ತಾನೆ. ಆದ್ರೆ ಊರ್ಮಿಳಾ ಮದ್ವೆ ವಿಷಯದಲ್ಲಿ ಕಾರ್ತಿಕ್ಗೆ ಆಸಕ್ತಿನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾಳೆ. ಇದರಲ್ಲಿ ಯಾವ್ದು ಸರಿ ಇಲ್ಲ, ಏನು ಅರ್ಥ ಆಗ್ತಿಲ್ಲ. ಭಗವಂತ, ಹೀಗೆಲ್ಲ ಯಾಕಾಗ್ತಿದೆ ಅಂತ ನಿಂಗೊಬ್ಬನಿಗೆ ಗೊತ್ತಿರುತ್ತೆ. ಆದ್ರೆ ಗುರುಗಳು ಜಾತಕ ನೋಡಿ ಹೇಳಿದ ಹಾಗೆ ನಮ್ ಕಾರ್ತಿಕ್ ಇಷ್ಟಪಡೋ ಆ ಹುಡುಗಿ ಜೊತೆನೆ ಯಾವ ವಿಘ್ನಗಳು ಇಲ್ಲದೆ ಮದುವೆ ಸುಸೂತ್ರವಾಗಿ ನಡೀಲಪ್ಪ. ಸತ್ಯ ಸತ್ಯ ಸತ್ಯ, ಗಾಡಿ ನಿಲ್ಸಿ, ಇಲ್ಲಿ ನಿಲ್ಸಿ. ಯಾಕೆ? ಅಲ್ಲಿ ನೋಡಿ. ಈಗೇನು ಐಸ್ ಕ್ರೀಮ್ ತಿನ್ಬೇಕಾ? ಇವತ್ತೆಲ್ಲ ನಿಂದೇ ಟ್ರೀಟ್ ಅಂತ ಹೇಳಿದ್ರಿ, ಐಸ್ ಕ್ರೀಮ್ ಇಂದಾನೇ ಶುರು ಮಾಡೋಣ. ಯಾವಾಗ್ಲೂ ನೀವ್ ಐಸ್ ಇಡ್ತಿದ್ರಿ, ಇವತ್ ನಾನ್ ಐಸ್ ಕ್ರೀಮ್ ಕೊಡಿಸ್ತೀನಿ. ಆಹಾ, ಎಷ್ಟು ಒಳ್ಳೆಯವ್ರು ಕಣ್ರಿ ನೀವು. ನಾನು ಚಿಕ್ಕ ವಯಸ್ಸಲ್ಲೇ ನಾನು ಪ್ರೀತಿಸಿರೋ ಹುಡುಗಿ ಜೊತೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಕನ್ಸ್ಕೊಂಡಿದ್ದೆ. ಇವತ್ ನೀವು ಅದನ್ನ ನನ್ಸ್ ಮಾಡ್ತಾ ಇದೀರಾ, ನಿಮಗೆ ಗ್ಯಾರಂಟಿ ಪುಣ್ಯ ಬರುತ್ತ್ರಿ. ಏನು, ಚಿಕ್ಕ ವಯಸ್ಸಲ್ಲೇ ಪ್ರೀತಿ ಬಗ್ಗೆ ಕನ್ಸ್ಕೊಂಡಿದ್ರ? ಹೌದು, ಅದು ಕನ್ಸ್ ಕಾಣೋ ವಯಸ್ಸು, ಈಗ ನನ್ಸ್ ಮಾಡ್ಕೊಳ್ಳೋ ವಯಸ್ಸು. ನಿಮ್ ಮಾತಿಗೆ ಸ್ವಲ್ಪ ಫುಲ್ ಸ್ಟಾಪ್ ಇಟ್ರೆ ನಾನು ಹೋಗಿ ಐಸ್ ಕ್ರೀಮ್ ತರ್ತೀನಿ. ಓಕೆ.
ಸತ್ಯ, ಇದಕ್ಕೆ ಹೇಳೋದು ನಮ್ ಜೋಡಿ ಸೂಪರ್ ಅಂತ. ನನಗೂ ವೆನಿಲಾ ಫ್ಲೇವರ್ ಇಷ್ಟ, ನಿಮಗೂ ಸೇಮ್ ಫ್ಲೇವರ್ ಇಷ್ಟ. ನಿಮ್ ದಮ್ಮಯ್ಯ ಅಂತ ತಿನ್ಕಂಡ್ರಿ. ಈ ಐಸ್ ಕ್ರೀಮ್ ವಿಷಯದಲ್ಲೂ ಏನೇನೋ ಹೇಳ್ತಿರ್ಬೇಡಿ, ಆಮೇಲೆ ಐಸ್ ಕ್ರೀಮ್ ಬಿಸಿ ಆಗೋಗುತ್ತೆ. ಸತ್ಯ, ನಾನು ನಿಮ್ಮನ್ನು ತುಂಬಾ ಇರಿಟೇಟ್ ಮಾಡ್ತೀನ? ಚೇಚೆ, ಹಾಗೇನೂ ಇಲ್ಲ. ಒಂದ್ ವೇಳೆ ಇರಿಟೇಟ್ ಮಾಡಿದ್ರು ಅದು ಒಳ್ಳೇದೇ ಬಿಡಿ. ಒಳ್ಳೇದಾ? ಯಾಕೆ? ಮತ್ತೆ ನಾನ್ ನಿಮ್ಮನ್ನ ಇರಿಟೇಟ್ ಮಾಡಿದ್ರೆ ನೀವು ನನ್ನಿಂದ ದೂರ ಆಗ್ತೀರಾ. ನನ್ನಿಂದ ದೂರ ಆದ್ರೆ ಅದೇ ನೆಪದಲ್ಲಿ ನೀವು ಪ್ರೀತಿ ಮಾಡ್ತಿರೋ ಹುಡುಗಂಗೆ ಹತ್ರ ಆಗ್ತೀರಾ. ಸತ್ಯ, ಒಂದ್ ನಿಮಿಷ, ಇದ್ ನಂಗೆ ಕೊಡಿ. ಇದ್ ನೀವು ತಗೊಳ್ಳಿ. ಏನ್ ಗಮೈದ ಇದು? ಈ ಸಂಭ್ರಮ ನೋಡಕ್ ನಾನು ಅಲ್ಲಿಂದ ಇಲ್ಲಿವರೆಗೂ ಅರ್ಜೆಂಟ್ ಆಗಿ ಬಾ ಅಂತ ಹೇಳಿದ್ಯಾ? ಅವ್ರಿಬ್ರ ಮಧ್ಯೆ ಪ್ರೀತಿ ಐಸಾಗಿ ನೈಸಾಗಿ ಹೊರದೋಗ್ತಾ ಇದೆ. ಅಯ್ಯೋ, ಯಾಕೆ ಅದ್ಲು ಬದ್ಲು ಮಾಡಿದ್ರಿ? ನಮ್ ಹೃದಯ ಅಂತೂ ಅದ್ಲು ಬದಲು ಆಗ್ಲಿಲ್ಲ. ಕಡೆ ಪಕ್ಷ ನಾವ್ ತಿನ್ನೋ ಐಸ್ ಕ್ರೀಮ್ನಾರು ಬದಲಾಯಿಸೋಣ ಅಂತ. ಅದ್ ಸರಿ, ಈಗ್ಲಾದ್ರೂ ನೀವು ಪ್ರೀತಿಸಿರೋ ಹುಡುಗನ ಬಗ್ಗೆ ಹೇಳಿ ಸತ್ಯ. ನಿಮ್ ಬಾಯಿಂದನೇ ಅವನ್ ಗುಣಗಾನ ಆಗ್ಲಿ. ನಾನ್ ಪ್ರೀತಿಸ್ತಿರೋ ಹುಡುಗ ನಿಮಗ್ ಗೊತ್ತಿರೋನೆ. ಆ ವಿಷಯ ನಂಗೆ ಮುಂಚೆನೆ ಗೊತ್ತಿದ್ಬಿಟ್ರಿ. ನೋಡಿ, ಇಂಥ ರಿಯಾಕ್ಷನ್ ಎಲ್ಲ ಕೊಡ್ಬೇಡಿ. ಪ್ರೀತಿ ವಿಷಯ ಗೊತ್ತಿತ್ತಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಎನಿವೇಸ್, ಥ್ಯಾಂಕ್ಸ್ ಫಾರ್ ದಿ ಐಸ್ ಕ್ರೀಮ್. ಈಗ ತಾನೇ ಮನೆ ಮುಂದೆ ಒಂದು ಹೆಂಗ್ಸ್ ಹೋದ್ಲಲ್ಲ, ಯಾರವಳು? ಅದೇ ಅಜ್ಜಿ, ಅವತ್ ಮನೆಗೊಬ್ಳು ಬಂದು ಗಲಾಟೆ ಮಾಡಿದ್ಲು ಅಂತ ಹೇಳಿಲ್ವಾ, ಅವಳೇ ಇವಳು. ಸತ್ಯಂಗೂ ಇವಳಿಗೂ ಮುಂಚೆನೆ ಏನೋ ಒಂದು ಗಲಾಟೆ ಆಗಿತ್ತು. ಆದ್ರೆ ಇವಳು ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಮನೆಗ್ ಬಂದು ಸಾರಿ ಕೇಳ್ತಿದ್ದಾಳೆ. ಇಂಥವ್ರೆಲ್ಲ ಈ ರೀತಿ ಮನೆಗ್ ಬಂದು ಸಾರಿ ಕೇಳ್ತಾರ ಅಜ್ಜಿ? ಈ ರೀತಿ ಮನೆಗ್ ಬಂದಿದ್ದಾಳೆ ಅಂದ್ರೆ ಆ ಸತ್ಯ ಇನ್ನೇನ್ ಗಲಾಟೆ ಮಾಡ್ಕೊಂಡಿದ್ದಾಳೋ ಏನೋ. ಈ ವಿಚಾರ ಬಗ್ಗೆ ಅತ್ತೆ ನಂಗೆ ಸತ್ಯನ ಮೇಲೆ ಯಾವಾಗ್ಲೂ ಕೋಪ. ಯಾರ್ಯಾರನ್ನೋ ಕೆಣಕೋದು, ಯಾರ ತಂಟೆಗೆ ಹೋಗೋ ಉಸಾಬರಿ ಇವಳಿಗೆ ಯಾಕೆ ಹೇಳಿ? ಹೋಗ್ಲಿ ಬಿಡಿ, ಅವ್ರು ಬಂದು ಕ್ಷಮೆ ಕೇಳ್ಕೊಂಡು ಹೋದ್ರಲ್ಲ, ಅದೇ ಒಂದು ದೊಡ್ಡ ಸಮಾಧಾನ. ಅವಳ ಹೆಸರೇನು? ಚಿದಾಗ್ನಿ ಬಾಯಿ. ಅವಳ ಚಿದಂಗಿ ಬಾಯಿ ಅಲ್ಲ, ಅವಳ ಮಂದಾಕಿನಿ. ಅಂದ್ರೆ ಮಂದಾಕಿನಿ ನಮ್ ಸತ್ಯ ನೋಡಕ್ ಬಂದಿದ್ಲ? ಅಯ್ಯೋ ದೇವ್ರೆ, ನಮ್ ಸತ್ಯ ಅಪಾಯದಲ್ಲಿದ್ದಾಳೆ, ಈ ಮನೆ ಅಪಾಯದಲ್ಲಿದೆ.